ನಮಸ್ತೆ. ಕರ್ನಾಟಕದಲ್ಲಿ ಯಾವುದೇ ರಿಸಲ್ಟ್ ತಗೊಳ್ಳಿ, SLC, PUC ಯಾವುದೇ ಇದ್ರೂ ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗ್ಲೂ ಫಸ್ಟ್ ಪ್ಲೇಸ್ ಬರುತ್ತೆ. ಸೊ ಅಂತ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ನ ಆಫರ್ ಮಾಡೋ ಕಾಲೇಜಸ್ ಯಾವ ತರ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆ ಏನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಬೇಕು ಅಂದ್ರೆ ಫಸ್ಟ್ ಹೆಸರು ಯಾವುದು ಅಂದ್ರೆ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಿಟ್ಟೆ ಕಾಲೇಜು. ಸೊ ಇದೊಂದು ಮೋಸ್ಟ್ ಫೇಮಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಮೋಸ್ಟ್ ಫೇಮಸ್ ಕಾಲೇಜು. ಸೊ ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು 1986ರಲ್ಲಿ. ಸೊ ನಿಟ್ಟೆ ಕಾಲೇಜು ಅಂತಾನೆ ಫೇಮಸ್ ಇದು. ಸೊ ಇದನ್ನ ನಿಟ್ಟೆ ಶಿಕ್ಷಣ ಸಂಸ್ಥೆಯವರು ಮೇನ್ ಆಗಿ ನಡೆಸ್ತಾ ಇದ್ದಾರೆ. ಸೊ ಇದು ಯೂನಿವರ್ಸಿಟಿ ಆಗಿದೆ. ಸೊ ಮತ್ತೆ ಇದಕ್ಕೆ KCET ಇಂದ ನಿಮ್ಗೆ ಅಡ್ಮಿಷನ್ ಕೊಡ್ತಾ ಇಲ್ಲ. ಮುಂಚೆ ಎಲ್ಲ KCET ಇಂದ ಅಡ್ಮಿಷನ್ ಕೊಡ್ತಾ ಇದ್ರು. ಸೊ ಈಗ ಏನಾದ್ರೂ ನಿಮ್ಗೆ ಅಡ್ಮಿಷನ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಯೂನಿವರ್ಸಿಟಿ ಎಕ್ಸಾಮ್ಸ್ ನ ನೀವು ಅಟೆಂಡ್ ಮಾಡಿ ಸೀಟ್ ತಗೊಬಹುದು. ಇಲ್ಲ ಮ್ಯಾನೇಜ್ಮೆಂಟ್ ಥ್ರೂನು ನೀವು ಆ ಕಾಲೇಜಲ್ಲಿ ಸೀಟ್ ತಗೊಬಹುದು. ಸೊ A+ ನಿಮಗೆ ಅದು ಅಕ್ರಿಡೇಷನ್ ಆಗಿದೆ NAC ಅಲ್ಲಿ. ಮತ್ತೆ ಯೂನಿವರ್ಸಿಟಿ ಬೇರೆ ಒಳ್ಳೆ NIRF ರ್ಯಾಂಕಿಂಗ್ ಇದೆ. ಸೊ IT ಬ್ರಾಂಚಸ್ಗೆ ಮೋಸ್ಟ್ ಡಿಮ್ಯಾಂಡ್ ಇದೆ. ಸೊ ಮೆಜಾರಿಟಿ ಬೆಂಗಳೂರು IT ಕಂಪ್ನೀಸು ಇಲ್ಲಿಗೆ ಪ್ಲೇಸ್ಮೆಂಟ್ ಅಂತಾನೆ ಈ ಕಾಲೇಜ್ಗೆ ವಿಸಿಟ್ ಮಾಡ್ತವೆ. ಸೊ ನೆಕ್ಸ್ಟ್ ಲೀಸ್ಟ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಇದು ಅಷ್ಟೇ ಮಂಗಳೂರಲ್ಲಿರೋ ಒಂದು ಬೆಸ್ಟ್ ಪ್ಲೇಸ್ಮೆಂಟ್ ಕೊಡುವಂತ ಕಾಲೇಜಲ್ಲಿ ಯಾವ್ದಾದ್ರು ಫಸ್ಟ್ ಕಾಲೇಜ್ ಅಂದ್ರೆ ಇದನ್ನು ಕನ್ಸಿಡರ್ ಮಾಡ್ಕೊಬಹುದು ನೀವು, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು 2007ರಲ್ಲಿ ಸ್ಟಾರ್ಟ್ ಆಗಿದೆ. ತುಂಬಾ ರ್ಯಾಪಿಡ್ ಆಗಿ ಒಳ್ಳೆ ನೇಮ್ ಮಾಡ್ತಾ ಇದೆ. ಆಟೋನಮಸ್ ಕಾಲೇಜು, ಒಳ್ಳೆ ಇನೋವೇಷನ್, ನೀವೇನಾದ್ರೂ ಸ್ಟಾರ್ಟ್ಅಪ್ ಕಲ್ಚರ್ ಬೇಕು ಅಂದ್ರೆ ಈ ಕಾಲೇಜಿಗೆ ಸೇರಿದ್ರೆ ಒಳ್ಳೆ ಆಪ್ಷನ್ಸ್ ಇದೆ. ಸೊ CS ಮತ್ತೆ IT ಬ್ರಾಂಚಸ್ಗೆ ಫುಲ್ ಡಿಮ್ಯಾಂಡ್ ಇದೆ. ಸೊ ಇಂಡಸ್ಟ್ರಿ ಜೊತೆ ಒಳ್ಳೆ ಇಂಟ್ರಾಕ್ಷನ್ ಇದೆ. ಸೊ ಇದನ್ನ ನಾವು ಟಾಪ್ 2 ಅಲ್ಲಿ ಈ ಕಾಲೇಜನ್ನ ಕನ್ಸಿಡರ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬಂದು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗು. ಸೊ ಇದು ಮೂಡಬಿದ್ರೆಯಲ್ಲಿ ಲೊಕೇಟ್ ಆಗಿರೋದು. ಸೊ ಇದು ಒಂಥರ ಕ್ಯಾಂಪಸ್ಸು, ಡಿಸಿಪ್ಲಿನು, ಪ್ಲೇಸ್ಮೆಂಟು ಮೂರನ್ನು ಸೇರಿಸಿದ್ರೆ ನಿಮಗೆ ಏನು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕನ್ಸಿಡರ್ ಮಾಡ್ಕೊಬಹುದು. ಇದು ಅಷ್ಟೇ 2007ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಅದು ಒಳ್ಳೆ ಸೂಪರ್ ಆಗಿದೆ ಕ್ಯಾಂಪಸ್ಸು. ನೀವು ಬೆಂಗಳೂರು ಕ್ಯಾಂಪಸ್ಗೂ ಈ ಕ್ಯಾಂಪಸಸ್ ನೋಡ್ಬಿಟ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ. ಸೊ ಇದು ಅಷ್ಟೇ ಆಟೋನಮಸ್ ಕಾಲೇಜು. ಸೊ ಒಂದು ಒಳ್ಳೆ ಗ್ರೀನರಿ ಇರೋ ಕ್ಯಾಂಪಸ್ಸು, ಒಳ್ಳೆ ಪ್ಲೇಸ್ಮೆಂಟ್ ಸಪೋರ್ಟ್ ಇದೆ. ಇಲ್ಲೂ ಅಷ್ಟೇ ಈಗ ಆಲ್ರೆಡಿ ಎಲ್ಲ ಕಾಲೇಜಸ್ಸಲ್ಲೂ IT ಬ್ರಾಂಚಸ್ ಮೇಲೆನೆ ಫೋಕಸ್ಡ್ ಆಗಿರೋದ್ರಿಂದ ಈ ಕಾಲೇಜಲ್ಲೂ ಅಷ್ಟೇ ಮೋಸ್ಟ್ ಡಿಮ್ಯಾಂಡೆಡ್ IT ಬ್ರಾಂಚಸ್ ಇದೆ. ಸ್ವಲ್ಪ ರೂರಲ್ ಲೊಕೇಶನ್ ಅಲ್ಲಿ ಬರುತ್ತೆ, ಆದ್ರೂ ಒಳ್ಳೆ ರೆಪ್ಯುಟೇಷನ್ ಇಟ್ಕೊಂಡಿದೆ. ಸೊ ನೆಕ್ಸ್ಟ್ ಲೀಸ್ಟ್ ಅಲ್ಲಿ ಬರೋದು ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಅಷ್ಟೇ ಮಂಗಳೂರಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ಇದು ಅಷ್ಟೇ ಈ ಕಾಲೇಜು ಮೇಜರ್ ಫೇಮಸ್ಸು ಡಿಸಿಪ್ಲಿನ್ಗೆ ಮತ್ತೆ ಅಕಾಡೆಮಿಕ್ಸ್ಗೆ ಒಂಥರ ತುಂಬಾ ಫೇಮಸ್ ಆಗಿರೋ ಕಾಲೇಜು. SJEC ಅಂತಾನೆ ಫೇಮಸ್ ಮಂಗಳೂರಲ್ಲಿ. ಸೊ 2002ರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಅಷ್ಟೇ ಆಟೋನಮಸ್ ಕಾಲೇಜು. ಸೊ ಆಟೋನಮಸ್ ಆಗಿ ಒಳ್ಳೆ ಡಿಸಿಪ್ಲಿನ್ ಆಗಿ ಒಳ್ಳೆ ಆಟೋನಮಸ್ ಆದ್ಮೇಲೆ ಕಾಲೇಜು ಅದನ್ನ ವ್ಯಾಲಿಡೇಷನ್ ಮೇಂಟೈನ್ ಮಾಡೋದೇ ಕಷ್ಟ ಇದೆ. ಸೊ ಇದು ಮೇಂಟೈನ್ ಮಾಡ್ತಾ ಇದೆ. ಒಳ್ಳೆ ಎಕ್ಸಲೆಂಟ್ ಫ್ಯಾಕಲ್ಟಿ ಇದ್ದಾರೆ ಈ ಕಾಲೇಜಲ್ಲಿ. ಸ್ಟ್ರಾಂಗ್ ಅಕಾಡೆಮಿಕ್ ಎನ್ವಿರಾನ್ಮೆಂಟ್ ಸಿಗುತ್ತೆ, ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಸೊ ಸ್ಟೂಡೆಂಟ್ಗೆ ಒಂದು ಓವರ್ ಆಲ್ ಆಗಿ ಒಂದು ಒಳ್ಳೆ ಡೆವಲಪ್ಮೆಂಟ್ಗೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ನೆಕ್ಸ್ಟ್ ಬಂದು ಲೀಸ್ಟ್ ಅಲ್ಲಿ ಕೆನರಾ ಇಂಜಿನಿಯರಿಂಗ್ ಕಾಲೇಜು. ಇದು ಲೊಕೇಟ್ ಆಗಿರೋದು ಬಂಟ್ವಾಳದಲ್ಲಿ. ಸೊ ನೀವೇನಾದ್ರೂ ಕೆನರಾ ಮಂಗಳೂರಲ್ಲಿ ಕೇಳಿದ್ರೆ ಕೆನರಾ ಸೆಂಟ್ರ್ ಕಾಲೇಜಸ್, PUC ಕಾಲೇಜ್ ಎಲ್ಲ ತುಂಬಾ ಫೇಮಸ್ ಇದೆ. ಸೊ ಒಂದು ಒಳ್ಳೆ ಕಡಿಮೆ ಲೋ ಬಜೆಟ್ ಅಲ್ಲಿ ನೀವೇನಾದ್ರೂ ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀನಂದ್ರು ಕಡಿಮೆ ಬಜೆಟ್ ಅಲ್ಲಿ, ಅಥವಾ ರೂರಲ್ ಕಾಲೇಜಲ್ಲಾದ್ರೂ ಒಂದು ಒಳ್ಳೆ ಕಾಲೇಜು. ಸೊ 2001ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಒಂದು ಒಳ್ಳೆ ಫೇಮಸ್ ಕಾಲೇಜು, ಒಳ್ಳೆ ಅಕಾಡೆಮಿಕ್ ರಿಸಲ್ಟ್ಸ್ ಓರಿಯೆಂಟೆಡ್ ಕಾಲೇಜು. ಒಂದು ಅಫೋರ್ಡಬಲ್ ಫೀ ಅಲ್ಲಿ ನಿಮಗೆ ಆರಾಮಾಗಿ ಎಜುಕೇಶನ್ ಮುಗಿಸ್ಬೋದು. ಸೊ IT ಬ್ರಾಂಚಸ್ ಇಲ್ಲೂ ಅಷ್ಟೇ. ಮತ್ತೆ ಇದು ಮೇಜರ್ ಆಗಿ ರೂರಲ್ ಬ್ಯಾಕ್ ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಬೆಸ್ಟ್ ಕಾಲೇಜು. ನೆಕ್ಸ್ಟ್ ಕಾಲೇಜ್ ಬಂದು STM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಲೊಕೇಟ್ ಆಗಿರೋದು ಉಜಿರೆ. ಸೊ ಇದು ನಮ್ಮ ಧರ್ಮಸ್ಥಳ ಸಂಘದವ್ರ ಕಾಲೇಜು. ಸೊ ಇಲ್ಲೂ ಅಷ್ಟೇ ನೀವು ಶಿಕ್ಷಣದ ಜೊತೆ ಒಂದು ಒಳ್ಳೆ ಮೌಲ್ಯಗಳನ್ನ ಕಳಿಸ್ತಾರೆ. ಸೊ ಇದು ಮೇಜರ್ ಆಗಿ ಧರ್ಮಸ್ಥಳ ಸಂಘ ನಡೆಸೋದ್ರಿಂದ ಒಳ್ಳೆ ರೆಪ್ಯುಟೇಷನ್ ಇದೆ. ಸೊ 2008ರಲ್ಲಿ ಸ್ಟಾರ್ಟ್ ಆಗಿರೋ ಕಾಲೇಜು. ಸೊ ಬ್ರ್ಯಾಂಡ್ ವ್ಯಾಲ್ಯೂ ನಮ್ದು ಧರ್ಮಸ್ಥಳ ಬ್ರ್ಯಾಂಡ್ ಇದೆ. ಎಕ್ಸಲೆಂಟ್ ಡಿಸಿಪ್ಲಿನು, ಒಳ್ಳೆ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಈ ರಿಸರ್ಚ್ಗೂ ಸ್ವಲ್ಪ ಇಲ್ಲಿ ಎಕ್ಸ್ಪೋಜರ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಲೀಸ್ಟ್ ಅಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಸೊ ಇದು ಲೊಕೇಟ್ ಆಗಿರೋದು ಪುತ್ತೂರಲ್ಲಿ. ಸೊ ಇದು ಒಂದು ಸ್ವಲ್ಪ ನಿಮ್ಗೆ ರೂರಲ್ ಏರಿಯಾದಲ್ಲಿ ಇದೆ ಅಂದ್ರೂ ನಿಮ್ಗೆ ಎಜುಕೇಶನ್ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ವಿವೇಕಾನಂದ ಅಂತೇಳಿ ಹೆಸರಿಟ್ಟಿದ್ದಾರೆ ಅಂದ್ರೆ ಆಟೋಮೆಟಿಕಲಿ ಡಿಸಿಪ್ಲಿನ್ ಇರುತ್ತೆ. ಸೊ ಇದು ಅಷ್ಟೇ ಒಂದು ಒಳ್ಳೆ ಯೂಜ್ ಕ್ಯಾಂಪಸ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಅಫೋರ್ಡಬಲ್ ಆಗಿ ನೀವೇನಾದ್ರೂ ಫೀಸು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಒಂದು ಅಫೋರ್ಡಬಲ್ ಅಲ್ಲಿ ರೂರಲ್ ಏರಿಯಾ ಕಾಲೇಜು ಒಂದು ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬಂದು KVG ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದು ಲೊಕೇಟ್ ಆಗಿರೋದು ಸುಳ್ಯದಲ್ಲಿ.
ಇದು ಅಷ್ಟೇ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಈ ಜಿಲ್ಲೆಯಲ್ಲೇ ಓಲ್ಡೆಸ್ಟ್ ಯಾವ್ದಾದ್ರು ಕಾಲೇಜ್ ಇದೆ ಅಂದ್ರೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ. 1986ರಲ್ಲಿ ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು. ಸೊ ಇದೇ ಓಲ್ಡೆಸ್ಟ್ ಕಾಲೇಜು. ಸೊ ಇದು ಓಲ್ಡೆಸ್ಟ್ ಪ್ರೈವೇಟ್ ಕಾಲೇಜ್ ಅಂತ ನೀವು ಕನ್ಸಿಡರ್ ಮಾಡ್ಕೊಬಹುದು. ಸೊ ಒಂದು ಹಳೆ ಯಾವ ಕಾಲೇಜ್ ಆದ್ರೂ ತುಂಬಾ ಹಳೆ ಕಾಲೇಜ್ ಇನ್ನೂ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಒಳ್ಳೆ ಅಲ್ಯೂಮಿನಿ ನೆಟ್ವರ್ಕ್ ಇರುತ್ತೆ. ಸೊ ಒಂದೇ ಕ್ಯಾಂಪಸ್ ಅಲ್ಲಿ ನೀವು ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗ್ ನ ಈ ಒಂದೇ ಕ್ಯಾಂಪಸ್ ಅಲ್ಲಿ ನೋಡ್ಬೋದು. ಒಂದು ಅಫೋರ್ಡಬಲ್, ಒಂದು ಒಳ್ಳೆ ಎಜುಕೇಶನ್ ಕೊಡುವಂತ ಕಾಲೇಜು KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ. ನೆಕ್ಸ್ಟ್ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇದು ಲೊಕೇಟ್ ಆಗಿರೋದು ಮೂಡಬಿದ್ರೆಯಲ್ಲಿ. ಸೊ ಆಳ್ವಾಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಐ ಥಿಂಕ್ ಈಗೆಲ್ಲ ಸೆಕೆಂಡ್ PUC ಮುಗಿಸಿದ್ರೆ ಅಂದ್ರೆ PUCಗೆ ಜಾಯ್ನ್ ಆಗೋದಕ್ಕೆ ಇಷ್ಟಪಡುವಂತ ಕಾಲೇಜು. ಆಳ್ವಾಸ್ಗೆ ತುಂಬಾ ಜನ ಅವ್ರ ಮಕ್ಕಳನ್ನ ತಗೊಂಬಂದು ಆಳ್ವಾಸ್ PUCಗೆ ಸೇರಿಸ್ತಾರೆ. ಸೊ ಅದೇ ತರ ಇಂಜಿನಿಯರಿಂಗು ಅಷ್ಟೇ 2008ರಲ್ಲಿ ಸ್ಟಾರ್ಟ್ ಆಗಿದೆ. ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಅವರು ಇದನ್ನ ಸ್ಟಾರ್ಟ್ ಮಾಡಿರೋದು. ಸೊ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಸ್ಟೇಟ್ ಲೆವೆಲ್ ಅಲ್ಲಿ ಫೇಮಸ್ ಇದೆ. ಒಂದು ಎಕ್ಸಲೆಂಟ್ ಕ್ಯಾಂಪಸ್ ಲೈಫ್, ಒಂದು ಗುಡ್ ಕ್ಯಾಂಪಸ್ ಇದೆ. ಸ್ಪೋರ್ಟ್ಸ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಸ್ವಲ್ಪ ಆಪರ್ಚುನಿಟೀಸ್ ಕಂಪೇರ್ ಟು ದಿ ಅದರ್ ಕಾಲೇಜಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ಬಂದು PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂಟ್ವಾಳ. ಸೊ ಇದು ಒಂಥರ ಈಗ ಒಂದು ಫೇಸ್ ಅಂತಾನೆ ಕಾಲೇಜನ್ನ ಕರೀತಾರೆ. ಸೊ ಒಂದು ಒಳ್ಳೆ ಗ್ರಾಜುವಲ್ ಗ್ರೋತ್ ಇದೆ, ಒಳ್ಳೆ ಗ್ರೋತ್ ಕಾಣ್ತಾ ಇದೆ. 2000ರಲ್ಲಿ ಸ್ಟಾರ್ಟ್ ಆದ ಕಾಲೇಜು. ಒಳ್ಳೆ ಬಿಲ್ಡಿಂಗ್ ಎಲ್ಲ ಇದೆ, ಒಂದು ಲಾರ್ಜ್ ಕ್ಯಾಂಪಸ್, ಒಳ್ಳೆ ಗುಡ್ ಲ್ಯಾಬ್ರೋಟರೀಸ್ ಇದೆ, ಒಂದು ಡೀಸೆಂಟ್ ಪ್ಲೇಸ್ಮೆಂಟ್ ಸಪೋರ್ಟು ಮಾಡ್ತಾರೆ. ಸೊ ನಿಮ್ ಮಂಗಳೂರು ಸಿಟಿಗೆ ಹತ್ತಿರವಾದ ಕಾಲೇಜ್ ಬೇಕು ಅಂದ್ರೆ ಈ ಫೇಸ್ ಕಾಲೇಜು ನೀವೊಂದು ಸೇರ್ಕೊಬಹುದು. ನೆಕ್ಸ್ಟ್ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಸೊ ಮಂಗಳೂರು. ಸೊ ಇದು AJ ಹಾಸ್ಪಿಟಲ್ ಗ್ರೂಪ್ ಅವರು ನಡೆಸ್ತಾ ಇರೋ ಕಾಲೇಜು. 2008ರಲ್ಲಿ ಸ್ಟಾರ್ಟ್ ಆಯ್ತು. ಸೊ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಸಖತ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಒಳ್ಳೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದೆ, ಮಾಡರ್ನ್ ಕ್ಯಾಂಪಸ್ಸು, ಒಂದು ಪ್ಲೇಸ್ಮೆಂಟ್ಸು ಅಷ್ಟೇ ಇಂಪ್ರೂವ್ ಆಗ್ತಾ ಇದೆ. ಸೊ ಮಂಗಳೂರಲ್ಲೇ ಲೊಕೇಟ್ ಆಗಿರೋದ್ರಿಂದ ಒಂದು ಸಿಟಿ ಅಡ್ವಾಂಟೇಜ್, ನಿಮ್ಮ ಮಂಗಳೂರು ಸಿಟಿ ಅಡ್ವಾಂಟೇಜ್ ಈ ಕಾಲೇಜಿಗೆ ಸಿಗುತ್ತೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಅಷ್ಟೇ ಮಂಗಳೂರಲ್ಲಿರೋ ಕಾಲೇಜು. ನಿಮ್ದೇನಾದ್ರೂ ಸ್ವಲ್ಪ ರ್ಯಾಂಕಿಂಗ್ ಕಡಿಮೆ ಇದ್ರೂ ಈ ಕಾಲೇಜಲ್ಲಿ ನೀವು ಆರಾಮಾಗಿ ಸೀಟ್ ತಗೊಬೋದು. ಇದು ಅಷ್ಟೇ 2006ರಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇದು ನಾರ್ತ್ ಮಂಗಳೂರು ಸೈಡಲ್ಲಿ ಬರುತ್ತೆ. ಸೊ ಸ್ಪೇಷಿಯಸ್ ಕ್ಯಾಂಪಸ್ ಇದೆ, ಅಫೋರ್ಡಬಲ್ ಎಜುಕೇಶನ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಮಲ್ಟಿಪಲ್ ಡಿಫ್ರೆಂಟ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ, ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಈ ಕಾಲೇಜ್ ಇದೆ. ನೆಕ್ಸ್ಟ್ ಕಾಲೇಜು NAPOYA ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಲೊಕೇಟ್ ಆಗಿದೆ. ಸೊ ಇವ್ರದ್ದು NAPOYA ಯೂನಿವರ್ಸಿಟಿ ಬ್ರ್ಯಾಂಡ್ ಜೊತೆ ಹೊಂದಿರೋ ಇಂಜಿನಿಯರಿಂಗ್ ಕಾಲೇಜು 2008ರಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇದೆ. ಸೊ NAPOYA ಅನ್ನೋದು ಮಂಗಳೂರಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ, ಮಾಡರ್ನ್ ಕ್ಯಾಂಪಸ್ಸು. ಸೊ ಪ್ಲೇಸ್ಮೆಂಟ್ ಅಪರ್ಚುನಿಟೀಸು ಈ ಕಾಲೇಜಲ್ಲಿ ಪರವಾಗಿಲ್ಲ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಅಷ್ಟೇ ಶ್ರೀನಿವಾಸ ಗ್ರೂಪ್ನ ಒಂದು ಮೇಜರ್ ಕಾಲೇಜು. 2010ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮಂಗಳೂರಿಗೆ ಹತ್ತಿರದಲ್ಲೇ ಇದೆ. ಒಂದು ಇವ್ರದ್ದೊಂದು ಲಾರ್ಜ್ ಎಜುಕೇಶನ್ ಎಕೋಸಿಸ್ಟಮ್ ಇದೆ ಶ್ರೀನಿವಾಸ ಗ್ರೂಪ್ಸ್ದು. ಸೊ ಡಿಫ್ರೆಂಟ್ ಕೋರ್ಸಸ್ನ ಆಫರ್ ಮಾಡ್ತಾರೆ. ಒಂದು ಒಳ್ಳೆ ಗುಡ್ ಕ್ಯಾಂಪಸ್ ಫೆಸಿಲಿಟೀಸ್ ಇದೆ, ಇಂಡಸ್ಟ್ರಿ ಎಕ್ಸ್ಪೋಜರು ಕೊಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ಯಾಂಪಸ್ ಅವ್ರದ್ದೇ ಇದೆ. ನೆಕ್ಸ್ಟ್ ಕಾಲೇಜು ಶ್ರೀನಿವಾಸ ಸ್ಕೂಲ್ ಆಫ್ ಇಂಜಿನಿಯರಿಂಗು ಮುಕ್ಕ ಅಲ್ಲಿ. ಸೊ ಅವ್ರದ್ದು ಮೆಡಿಕಲ್ ಹಾಸ್ಪಿಟಲ್, ಡೆಂಟಲ್ ಕಾಲೇಜು ಎಲ್ಲ ಇಲ್ಲೇ ಇದೆ ಆ ಭಾಗದಲ್ಲಿ. ಒಂದು ಸೂರತ್ಕಲ್ NITK ಪಕ್ಕದಲ್ಲೇ ಈ ಕಾಲೇಜ್ ಲೊಕೇಟ್ ಆಗಿದೆ. ಸೊ ಇದು ಡೆವಲಪ್ ಆಗ್ತಾ ಇರೋ ಕಾಲೇಜು. ಸೊ ಅಲ್ಲಿ ನಿಮ್ಮ ಲೋಕಲ್ ಹುಡುಗರಾದ್ರೆ ಇದು ಒಂದು ಅಫೋರ್ಡಬಲ್ ಫೀಸಲ್ಲಿ ನಿಮ್ಗೆ ಒಂದು ಕಾಲೇಜ್ನ ತಗೊಬೋದು. ಸೊ ನೆಕ್ಸ್ಟ್ ಲೀಸ್ಟಲ್ಲಿ ಬಂದು ಬೇರೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ BIT ಅಂತಾನೆ ಫೇಮಸ್ಸು ಮಂಗಳೂರು ಇದರಲ್ಲಿ. ಸೊ ಇದು ಮೇಜರ್ ಪ್ಲೇಸ್ ಆಗಿರೋದು ಮಂಗಳೂರು ಏರ್ಪೋರ್ಟ್ ಹತ್ರ ನಿಯರೆಸ್ಟ್ ಕಾಲೇಜು. 2009ರಲ್ಲಿ ಸ್ಟಾರ್ಟ್ ಆಗಿದ್ದು. ಒಂದು ಪೀಸ್ ಪ್ಲೇಸ್ಗೆ ಇದೊಂದು ಫೇಮಸ್ಸು. ಸೊ ಗುಡ್ ಕ್ಯಾಂಪಸ್ಸು, ಅಫೋರ್ಡಬಲ್ ಫೀಸು. ಸೊ ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಅಟೆನ್ಷನ್ ಕೊಡ್ತಾರೆ ಅನ್ನೋದು ಒಂದು ಟಾಕ್ ಇದೆ. ಸೊ ನೆಕ್ಸ್ಟ್ ಬಂದು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದೊಂಥರ ಓಲ್ಡ್ ಕರಾವಳಿ ಅವ್ರದ್ದು ಒಂದು ಓಲ್ಡ್ ಇಂಜಿನಿಯರಿಂಗ್ ಕಾಲೇಜು. ಸೊ ಒಂದು ಓಲ್ಡ್ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಡಿಫ್ರೆಂಟ್ ಪ್ರೋಗ್ರಾಮ್ಸ್ನ ಅಫೋರ್ಡ್ ಮಾಡ್ತಾ ಇದ್ದಾರೆ. ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಇಂಜಿನಿಯರಿಂಗ್ ಕಾಲೇಜು ಬರುತ್ತೆ. ಸೊ ಲಾಸ್ಟ್ ಬಂದು ಮಂಗಳೂರು ಮರೈನ್ ಕಾಲೇಜ್ ಅಂಡ್ ಟೆಕ್ನಾಲಜಿ ಮಂಗಳೂರು. ಸೊ ಮರೈನ್ ಇಂಜಿನಿಯರಿಂಗ್ಗೆ ನೀವೇನಾದ್ರೂ ಸೇರ್ಬೇಕು ಅಂದ್ರೆ ಇದೊಂದು ಕಾಲೇಜ್ನ ಮೇಂಟೈನ್ ಮಾಡ್ತಿದ್ದಾರೆ. ಇದು ಇರೋದು ಕೋಸ್ಟಲ್ ಏರಿಯಾದಲ್ಲಿ ಆಗಿರೋದ್ರಿಂದ ಯಾರ್ದು ಮರೈನ್ ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರು ಮಾಡಬೇಕು ಇಂಜಿನಿಯರಿಂಗು ಅಂತ ಹೇಳಿದ್ರೆ ಈ ಕಾಲೇಜನ್ನ ನೀವು ಚಾಯ್ಸ್ ಮಾಡ್ಬೋದು. 2002ರಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇದು ಬೇರೆ ಬ್ರಾಂಚಸ್ಗಿಂತ ಒಂದ್ಸಲ ಡಿಫ್ರೆಂಟ್ ಕಾಲೇಜು. ಸೊ ಮರೈನ್ ಟೈಮ್ ಫೋಕಸ್ ಅದೇ ಮೇಜರ್ ಫೋಕಸ್ಡ್ ಆಗಿದೆ.
ಸೊ ಒಂದು ಸ್ಪೆಷಲೈಸ್ಡ್ ಟ್ರೈನಿಂಗ್, ಅವ್ರಿಗೆ ಸ್ಪೆಷಲೈಸ್ಡ್ ಮರೈನ್ ಫೀಲ್ಡ್ ಅಲ್ಲೇ ಟ್ರೈನ್ ಮಾಡ್ತಾರೆ. ಸೊ ಇಂಡಸ್ಟ್ರಿ ಓರಿಯೆಂಟೆಡ್ ಪ್ರೋಗ್ರಾಮ್ ಇರುತ್ತೆ, ಒಂದು ಯೂನಿಕ್ ಕೆರಿಯರ್ ಅಪರ್ಚುನಿಟಿ ಇದೆ. ಸೊ ಇಲ್ಲಿ ಮೇಜರ್ ಆಗಿ ನಿಮಗೆ KCET ಕಟ್ ಆಫ್ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ 18 ಕಾಲೇಜು ಡಿಫ್ರೆಂಟ್ ಆಗಿ ಏನೇನಪ್ಪ ಕಟ್ ಆಫ್ ಇದೆ ಅಂತ ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜ್ ಜಾಸ್ತಿನೇ ಇದೆ, ಆದರೆ ರೆಪ್ಯುಟೇಷನು, ಪ್ಲೇಸ್ಮೆಂಟು, ಅಟಾನಮಸ್ ಸ್ಟೇಟಸ್ಸು, ಇಂಡಸ್ಟ್ರಿ ಎಕ್ಸ್ಪೋಜರು, ಸ್ಟೂಡೆಂಟ್ ಔಟ್ಕಮ್ ನೋಡಿದ್ರೆ ನಿಮಗೆ ನಿಟ್ಟೆ, ಸಹ್ಯಾದ್ರಿ, MITE, SJEC, ಕೆನರಾ, SDM ಕಾಲೇಜುಗಳು ಒಂದು ಸ್ವಲ್ಪ ಮುಂದೆ ಸ್ಥಾನದಲ್ಲಿ ಬರ್ತವೆ. ಸೊ ಆದರೆ ಕೊನೆಯಲ್ಲಿ ನಿಮ್ಮ ಕೆರಿಯರ್ನ ನಿರ್ಧರಿಸೋದು ಕಾಲೇಜ್ ಒಂದೇ ಅಲ್ಲ. ಸೊ ನೀವು ಯಾವ ಥರ ಕಾಲೇಜಲ್ಲಿ ಸ್ಕಿಲ್ ಬೆಳೆಸ್ಕೊಂತೀರಿ, ಯಾವ ಥರ ಹೊಸ ಡಿಫ್ರೆಂಟ್ ಕೋರ್ಸಸ್ ಕಲಿತೀರಿ ಅನ್ನೋದ್ರ ಮೇಲೆ ನಿಮ್ಮ ಲೈಫು ಡಿಪೆಂಡ್ ಆಗುತ್ತೆ. ಸೊ ಒಳ್ಳೇದಾಗಲಿ. ಏನೇ ಡೌಟ್ ಇದ್ರೂ ಖಂಡಿತ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ.